ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 21ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಅನ್ವಿತಾ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಪ್ರಪಂಚದ ಮತ್ತು ಈ ಸಮಾಜದ ಕೆಲವು ಅನಗತ್ಯ ಹಳೆಯ ಪದ್ಧತಿಗಳನ್ನ ಮುರಿದಿರಬಹುದು. ಆದ್ರೆ ಅವಳು ತನ್ನ ಸಂಸ್ಕಾರ ಮತ್ತು ಮೌಲ್ಯಗಳನ್ನ ಯಾವತ್ತೂ ಬಿಟ್ಕೊಟ್ಟಿರ್ಲಿಲ್ಲ. ಅನ್ವಿತಾಳ ಈ ಅದ್ಭುತ ಮನೋಭಾವವನ್ನ ನೋಡಿ ಅಲ್ಲಿ ನಿಂತಿದ್ದ ರಿಷಬ್ ಪಕ್ಕದಲ್ಲೇ ಇದ್ದ ತನ್ನ ಸಹೋದರಿ ರಿಧಿಮಾಳ ಕಿವಿಯಲ್ಲಿ ಮೃದುವಾಗಿ ಪಿಸಿಗುಡ್ತ. ಅವಳು ನಿಜಕ್ಕೂ ಅದ್ಭುತವಾದ ಹುಡುಗಿ ರಿಧಿ. ಆ ವಿರಾಜ್ ಮತ್ತೆ ಆಶಿಕ್ ಇಬ್ರು ಅನ್ವಿತಾಳಂತಹ ಹುಡುಗಿಯನ್ನ ಕಳ್ಕೊಂಡ ವಿಶ್ವದ ಅತಿ ದೊಡ್ಡ ಮೂರ್ಖರು ಮತ್ತು ದುರಾದೃಷ್ಟಕರ ಜನರು. ನಾನು ಅವ್ರ ಸ್ಥಾನದಲ್ಲಿದ್ದಿದ್ರೆ ಈ ತಪ್ಪು ಯಾವತ್ತೂ ಮಾಡ್ತಿರ್ಲಿಲ್ಲ. ರಿಷಬ್ ಆಡಿದ ಮಾತುಗಳನ್ನ ಕೇಳಿ ರಿಧಿಮಾ ಮುಗುಳ್ನಗ್ತಾ ಅವನ್ ಕಿವಿಯಲ್ಲಿ ಮೃದುವಾಗಿ ಪಿಸಿಗುಟ್ಟಿದ್ಲು. ಸರಿ, ಇನ್ನೂ ಏನು ತಡವಾಗಿಲ್ಲ ಅಣ್ಣ. ನೀನ್ ಬಯಸಿದ್ರೆ ನಾನ್ ಈ ವಿಷಯದ ಬಗ್ಗೆ ನಮ್ಮ ಅಮ್ಮನ ಹತ್ರ ಮಾತಾಡ್ಬೋದು. ಎಲ್ಲಾ ನಂತರ ಅದೃಷ್ಟವಂತರಿಗೆ ಮಾತ್ರ ಅನ್ವಿತಾಳಂತಹ ಹುಡುಗಿ ಸಿಗೋಕೆ ಸಾಧ್ಯ. ಆದ್ರೆ ನನ್ಗೊಂದ್ ವಿಷಯದ ಬಗ್ಗೆ ಚಿಂತೆ ಇದೆ. ಅನ್ವಿತಾ ನಿನ್ನನ್ನ ತಿರಸ್ಕರಿಸಬಹುದು. ಅವಳು ತನ್ನ ಜೀವನದಲ್ಲಿ ಇಷ್ಟೆಲ್ಲಾ ಕಷ್ಟಗಳನ್ನ ಎದುರಿಸಿದ ನಂತರ ಇನ್ಮೇಲೆ ಯಾರನ್ನು ಅಷ್ಟು ಸುಲಭವಾಗಿ ನಂಬೋದು ಅವಳಿಗೆ ತುಂಬಾ ಕಷ್ಟದ ಕೆಲಸ. ರಿಧಿಮಾಳಿಂದ ಇದನ್ನ ಕೇಳಿದ ರಿಷಬ್ ಅವಳತ್ತ ದಿಟ್ಟಿಸಿ ನೋಡಿ ಮೃದುವಾಗಿ ಹೇಳ್ದ, ನೀನ್ ಸ್ವಲ್ಪ ಕಮ್ಮಿ ಮಾತಾಡ್ಬಾರ್ದೆ ರಿಧಿ. ನೀನ್ ಸ್ವಲ್ಪನೂ ಯೋಚಿಸ್ದೆ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಎಲ್ರ ಮುಂದೆ ಹೇಳ್ಬಿಡ್ತೀಯ. ನಾನು ಒಂದೇ ಒಂದ್ ಮಾತು ಹೇಳ್ದೆ ಅಷ್ಟೆ. ಅದ್ರ ಅರ್ಥ ನನ್ಗೆ ಅವಳ ಮೇಲೆ ಬೇರೆ ಭಾವನೆ ಇದೆ ಅಂತ ಖಂಡಿತ ಅಲ್ಲ. ನನ್ನ ಪಾಲಿಗೆ ಅವಳೊಬ್ಬ ಸ್ನೇಹಿತೆ ಮತ್ತು ಸಹಾಯದ ಅಗತ್ಯವಿರುವ ವ್ಯಕ್ತಿ ಅಷ್ಟೆ. ಹಾಗಾಗಿ ದಯವಿಟ್ಟು ಅಗ್ಲುಗನ್ಸು ಕಾಣೋದನ್ನ ನಿಲ್ಸಿ ಮಿಸ್ ರಿಧಿಮಾ ಎಂದು ರಿಷಬ್ ಮೃದುವಾಗಿ ತನ್ನ ಮುಂದೆ ಇದ್ದ ಅನ್ವಿತಾಳನ್ನ ನೋಡುತ್ತಾ ತಂಗಿಗೆ ಲೈಟ್ ಆಗಿ ಗದರಿಸುವ ಸ್ವರದಲ್ಲಿ ಹೇಳ್ದ. ಆದ್ರೆ ಅದೇ ಕ್ಷಣದಲ್ಲಿ ಅವನಿಗೆ ಒಳಗೊಳಗೆ ಒಂದು ಸಣ್ಣ ಅರಿವಾಯ್ತು. ಅವನು ತನಗ್ತಾನೆ ಒಂದು ದೊಡ್ಡ ಸುಳ್ಳನ್ನ ಹೇಳ್ಕೊಳ್ತಿದ್ದಾನೆ ಅಂತ. ಹೇಗಾದ್ರೂ ಚಿಕ್ಕಮ್ಮನ ಆ ಕಟು ಮಾತುಗಳಿಂದಾಗಿ ಅನ್ವಿತಾಳ ಮೇಲೆ ಇನ್ನು ಹೆಚ್ಚಿನ ಕೋಪಗೊಂಡಿದ್ದ ಅವಳ ತಂದೆ ಎಲ್ಲರ ಮುಂದೆ ಆ ಆಶಿಕ್ ಹೆಸರು ಉಲ್ಲೇಖವಾದಾಗ ಇನ್ನು ಜಾಸ್ತಿ ಕಿರಿಕಿರಿಗೊಂಡ್ರು. ಅವರು ಅನ್ವಿತಾಳಿಗೆ ಗದರಿಸುವ ಧ್ವನಿಯಲ್ಲಿ ಹೇಳಿದ್ರು, ಇದೇನು ಹಿರಿಯರ ಮುಂದೆ ಮಾತಾಡೋ ರೀತಿ? ಚಿಕ್ಕಮ್ಮ, ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಕೇವಲ ಒಂದು ಸಣ್ಣ ತಪ್ಪು ತಿಳುವಳಿಕೆ ಅಷ್ಟೆ. ಈ ಸುದ್ದಿಯ ಜನ ಇರೋ ವಿಷಯವನ್ನ ಇಲ್ಲದ ಹಾಗೆ ದೊಡ್ಡ ಬೆಟ್ಟದ ತರ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ವೇ? ಅವಳು ಓದ್ತಿದ್ದ ಕಾಲೇಜಿನ ಮಾಲೀಕ ಆ ಆಶಿಕ್ ಜೋಶ್. ಅವರಿಗೆ ತಿಳಿದಿರೋದು ಕೇವಲ ಅಷ್ಟೇ ಸಂಬಂಧ. ಅಂದ್ಹಾಗೆ ನಮ್ಮ ಅಳಿಯ ವಿರಾಜ್ ಇನ್ನು ಬಂದಿಲ್ವೇ? ಇವಾಗ ಏನೇ ಇರ್ಲಿ, ಅನ್ವಿತಾ ಮತ್ತು ಅವನ್ ಮಾತ್ರ ಕುಳಿತು ಮಾತಾಡ್ಬೇಕು. ನಾವ್ ಅದನ್ನ ತಿಳಿಗೊಳಿಸಬಹುದು. ಅಪ್ಪ ಮಾತ್ ಮುಗಿಸೋ ಮೊದ್ಲೇ ಹೊರಗೆ ಬೈಕ್ ಬಂದು ನಿಂತ ಸದ್ದು ಕೇಳಿಸ್ತು. ಬಹುಶಃ ಏನೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದ ಅನ್ವಿತಾಳ ಕಿರಿಯ ಸಹೋದರ ಆರವ್ ಒಳಗೆ ಬಂದು ವಿರಾಜ್ ಬಂದಿದ್ದಾನೆ ಎಂದು ಇನ್ಫಾರ್ಮ್ ಮಾಡ್ದ. ವಿರಾಜ್ ತನ್ನ ಕೈಯಲ್ಲಿ ಕಾರಿನ ಕೀಲಿ ಹಿಡ್ಕೊಂಡು ತುಂಬಾ ಗರ್ವದಿಂದ ಹಾಲ್ ಅನ್ನ ಪ್ರವೇಶಿಸಿದ. ಆದ್ರೆ ಒಳಗೆ ಬರ್ತಿದ್ದಂತೆ ಅನ್ವಿತಾ ತನ್ನ ಎದುರಿಗೆ ಮಾಡರ್ನ್ ಲುಕ್ ನಲ್ಲಿ ನಿಂತಿರೋದನ್ನ ನೋಡಿ ಒಂದು ಕ್ಷಣ ಆಶ್ಚರ್ಯದಿಂದ ಅಲ್ಲೇ ಜಾಗದಲ್ಲೇ ನಿಂತುಬಿಟ್ಟ. ನಂತರ ಏನು ತಿಳಿಯದವನಂತೆ ಮುಂದೆ ಸಾಗಿ ತನ್ನ ಮತ್ತು ಅನ್ವಿತಾ ನಡುವೆ ಯಾವುದೇ ತಪ್ಪು ನಡೆಯೇ ಇಲ್ಲ ಎಂಬಂತೆ ತುಂಬಾ ಸಾಮಾನ್ಯ ರೀತಿಯಲ್ಲಿ ಅವಳನ್ನ ದಾಟ್ಕೊಂಡು ಹೋದ. ಅವನು ಅನ್ವಿತಾಳ ಮುಖ ನೋಡಿ ವ್ಯಂಗ್ಯವಾಗಿ ಹೇಳ್ದ, ವೆಲ್ಕಮ್ ಅನ್ವಿತಾ. ಇವತ್ ನೀನ್ ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಈ ಮಾಡರ್ನ್ ಡ್ರೆಸ್ ನೀನ್ ತುಂಬಾ ಚೆನ್ನಾಗಿ ಹೊಂದುತ್ತೆ. ನಾನಿದ್ದಾಗ ನೀನು ಇಂಥ ಬಟ್ಟೆಗಳನ್ನ ಧರಿಸ್ಬೇಕು ಅಂತ ಬಯಸಾದಾಗ್ಲೆಲ್ಲ ನೀನ್ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ಇವಾಗ ಅದೇ ತರಹದ ಬಟ್ಟೆಗಳನ್ನ ಹಾಕೊಂಡು ಪ್ರಪಂಚದಾದ್ಯಂತ ಆರಾಮವಾಗಿ ಸುತ್ತಾಡ್ತಿದ್ಯಲ್ಲ. ಸರಿ, ಕನಿಷ್ಠ ಪಕ್ಷ ನಿನ್ನನ್ನ ಇಷ್ಟು ಬೇಗ ಬದಲಾಯಿಸ್ಕೊಂಡಿರೋದು ನಿಜಕ್ಕೂ ಒಳ್ಳೇದೇ ಆಯ್ತು. ಆ ಹಳೆಯ ಹಳ್ಳಿಯ ಸಹೋದರಿಯ ಲುಕ್ ನಿನಗೆ ಸ್ವಲ್ಪನೂ ಸೂಟ್ ಆಗ್ತಿರ್ಲಿಲ್ಲ ಎಂದು ವಿರಾಜ್ ಆಡಿದ ಆ ಮಧುರವಾದ ವಿಷದ ಮಾತುಗಳನ್ನ ಕೇಳಿದ ಅನ್ವಿತಾಳಿಗೆ ಯಾರೋ ಸೀದಾ ತನ್ನ ಕಿವಿಗೆ ವಿಷ ಸುರಿದ ಹಾಗೆ ವಿಪರೀತ ಅಸಹ್ಯ ಅನ್ನಿಸ್ತು. ಅವಳ ಕೈಯಿಂದ ಈವಾಗ್ಲೇ ಅವನ ಕಾಲರ್ ಹಿಡಿದು ಎಳೆದು ಅವನ ಆ ಕಪಟ ಮುಖದ ಮೇಲೆ ಗಟ್ಟಿಯಾಗಿ ಹೊಡಿಬೇಕು ಅನ್ನಿಸ್ತು. ಅವನಿಗೆ ಅವನ ಅಸಲಿ ಯೋಗ್ಯತೆಯನ್ನ ಇವತ್ತೇ ತೋರಿಸ್ಬೇಕು ಅನ್ನೋ ಆಕ್ರೋಶ ಅವಳಲ್ಲಿ ಉಕ್ಕಿ ಬಂತು. ಆದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಮುಂಬರುವ ದಿನಗಳಲ್ಲಿ ತನ್ನ ಅಸಲಿ ಸತ್ಯದ ಮಾತುಗಳ ಆಧಾರದ ಮೇಲೆ ಅವನನ್ನ ಆಕಾಶದ ತುದಿಯಿಂದ ಸೀದಾ ನೆಲಕ್ಕಿಳಿಸಿ
ಪಾಠ ಕಲಿಸೋ ಅದ್ಭುತ ಅವಕಾಶಗಳು ಇವತ್ತಿನಿಂದ ಅವಳಿಗೆ ತುಂಬಾ ಸಿಗಲಿದೆ ಅಂತ. ತನ್ನೊಳಗಿನ ಕೋಪವನ್ನ ಕಷ್ಟಪಟ್ಟು ಹತ್ತಿಕ್ಕಿದ ಅನ್ವಿತಾ ಮುಖದ ಮೇಲೆ ಒಂದು ಬಲವಂತದ ನಗು ಇಟ್ಕೊಳ್ತಾ ವಿರಾಜ್ಗೆ ಖಡಕ್ ಆಗಿ ಉತ್ತರ ಕೊಟ್ಲು. ನಿನ್ನನ್ನ ನಿರಾಶೆಗೊಳಿಸಿದ್ದಕ್ಕೆ ಬೇಜಾರಾಗಿದೆ ಫ್ರೆಂಡ್. ಆದ್ರೆ ನಾನಿನ್ನ ಇಂಪ್ರೆಸ್ ಮಾಡೋಕೆ ನನ್ನ ಲುಕ್ ಚೇಂಜ್ ಮಾಡ್ಕೊಡಿಲ್ಲ. ನನಗೆ ಬಟ್ಟೆಗಳಲ್ಲಿ ಕಂಫರ್ಟಬಲ್ ಅನ್ನಿಸ್ತು, ಅದಕ್ಕೆ ಬದಲಾಯಿಸ್ದೆ. ನಾನಿದನ್ನೆಲ್ಲ ಯಾರನ್ನೋ ಮೆಚ್ಚೋಕೆ, ಸಮಾಜಕ್ಕೆ ತೋರ್ಸೋಕೆ ಅಥವಾ ಯಾರಿಗೋ ಏನನ್ನ ಪ್ರೂವ್ ಮಾಡೋಕೆ ಖಂಡಿತ ಮಾಡಿಲ್ಲ. ಸೊ ಪ್ಲೀಸ್, ನಿನ್ ಮನ್ಸಲ್ಲಿರೋ ಅಂತಹ ತಪ್ಪು ತಿಳುವಳಿಕೆಗಳನ್ನೆಲ್ಲ ತೆಗೆದು ಜೇಬಿನಲ್ಲಿ ಇಟ್ಕೋ. ನಾನು ಆ ಮನೆಯಿಂದ ಹೊರಗೆ ಬಂದ ಆ ಒಂದೇ ಕ್ಷಣದಲ್ಲಿ ನಿನಗೆ ಏನ್ ಇಷ್ಟ ಅಂಡ್ ಏನ್ ಇಷ್ಟ ಇಲ್ಲ ಅನ್ನೋ ಯೋಚನೆಗಳನ್ನೇ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀನಿ. ಅಂದಹಾಗೆ ಈ ಮಾಡರ್ನ್ ಹುಡುಗಿಯರ ಬಗ್ಗೆ ಮಾತಾಡುವಾಗ ನನಗೆ ಸಡನ್ ಆಗಿ ನೆನಪಾಯ್ತು, ನಿನ್ನ ಆ ಗರ್ಲ್ ಫ್ರೆಂಡ್ ಹೆಸರೇನು? ಹೌದು, ಕಿಯಾರಾ. ಆ ಕಿಯಾರಾ ಇವತ್ತು ನಿನ್ ಜೊತೆ ಇಲ್ಲಿಗೆ ಬಂದಿಲ್ವಾ? ಅನ್ವಿತಾಳ ಬಾಯಿಂದ ಇಷ್ಟೊಂದು ನೇರವಾದ ಮಾತುಗಳನ್ನ ವಿರಾಜ್ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವಳ ಆ ಪ್ರಶ್ನೆ ಕೇಳಿದ ತಕ್ಷಣ ಅವನ ಮುಖದಲ್ಲಿದ್ದ ಆ ಕಪಟ ನಗು ಸಡನ್ ಆಗಿ ಮಾಯವಾಯಿತು. ತನ್ನ ಮುಜುಗರವನ್ನ ಎಲ್ಲರ ಮುಂದೆ ಮರೆ ಮಾಡೋಕೆ ವಿರಾಜ್ ತಕ್ಷಣ ಅಲ್ಲಿಂದ ದೂರ ಸರಿದು ಅಲ್ಲಿದ್ದ ಹಿರಿಯರ ಪಾದಗಳನ್ನ ಮುಟ್ಟಿ ನಮಸ್ಕರಿಸಿದ. ನಂತರ ತನ್ನ ತಂದೆಯ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕುಳಿತುಕೊಂಡ. ತನ್ನ ಪುರುಷ ಅಹಂಕಾರವನ್ನ ಒಟ್ಟುಗೂಡಿಸಿಕೊಂಡು ಕಣ್ಣು ಕಿರಿದುಗೊಳಿಸಿ ಒಂದು ತರಹದ ವಿಷಪೂರಿತ ಕಣ್ಣುಗಳಿಂದ ಅನ್ವಿತಾಳನ್ನೇ ದಿಟ್ಟಿಸಿ ನೋಡತೊಡಗಿದ. ಅವನ ತಂದೆ ಇವರಿಬ್ಬರ ಸನ್ನಿವೇಶವನ್ನ ನೋಡಿ ಮೆಲ್ಲಗೆ ಗಂಟಲು ಸರಿಪಡಿಸಿಕೊಂಡು ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ವಿತಾ, ನಾವಿಲ್ಲಿಗೆ ಸುಮ್ಮನೆ ಸಮಯ ವೇಸ್ಟ್ ಮಾಡೋಕ್ ಬಂದಿಲ್ಲ. ಹಾಗಾಗಿ ನಿನಗೆ ಒಂದು ವಿಷಯವನ್ನ ತುಂಬಾ ಡೈರೆಕ್ಟ್ ಆಗಿ ಹೇಳೋಕೆ ಬಯಸ್ತೀವಿ. 1.5 ವರ್ಷದ ಹಿಂದೆ ನಿನ್ನ ಅಂಡ್ ವಿರಾಜ್ ಮಧ್ಯೆ ಏನೆಲ್ಲ ನಡೆದಿದ್ಯೋ ಅದು ಸರಿಯಲ್ಲ ಅಂತ ನಾನು ಒಪ್ಕೊಳ್ತೀನಿ. ಕಿಯಾರಾ ಆ ಮನೆಗೆ ಬಂದ ನಂತರ ನೀನು ನಡೆದುಕೊಂಡ ರೀತಿಯು ತಪ್ಪಾಗಿತ್ತು. ಆದ್ರೆ ಆ ಸಮಯದಲ್ಲಿ ನೀನ್ ಅನುಭವಿಸ್ತಿದ್ದ ಆ ಮೆಂಟಲ್ ಕಂಡೀಷನ್ ಅನ್ನ ನಾವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿತ್ತು. ಬಟ್ ನಮ್ಮ ಆ ಮುಗ್ಧ ಮೊಮ್ಮಗನ ಮೇಲಿನ ಪ್ರೀತಿ ನಮ್ಮ ಕಣ್ಣುಗಳನ್ನ ಸ್ವಲ್ಪ ಕುರುಡಾಗಿಸ್ಬಿಟ್ಟಿತ್ತು ಅಷ್ಟೇ. ನಿನಗೆ ಗೊತ್ತಿದೆ ಅನ್ವಿತಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದ ನಂತರವೂ ಆ ಮಗುವಿನ ಸಂತೋಷವನ್ನ ಪಡ್ಕೊಳ್ಳೋಕೆ ನಮ್ಗೆ ಬಹಳ ಕಾಲ ಸಾಧ್ಯವಾಗ್ಲೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಆ ಸಮಯದಲ್ಲಿ ತುಂಬಾ ನಿರಾಶೆಗೊಂಡಿದ್ವು. ಇದೇ ಗ್ಯಾಪ್ ನಲ್ಲಿ ವಿರಾಜ್ ಆ ಕಿಯಾರಾ ಅಂಡ್ ರಿಹಾನ್ ನನ್ನ ಮನೆ ಕರ್ಕೊಂಡ್ ಬಂದಾಗ ನಮ್ಮ ಹೃದಯದ ಆಳದಲ್ಲಿ ಹೂತು ಹೋಗಿದ್ದ ಆ ಮಗುವಿನ ಆಸೆ ನಮ್ಮನ್ನ ಕಿಯಾರಾಳನ್ನ ಒಪ್ಕೊಳ್ಳುವಂತೆ ಫೋರ್ಸ್ ಮಾಡ್ತು. ನಾವು ಕೇವಲ ನಿನ್ನ ಆ ಒಂದು ಕೊರತೆಯನ್ನ ನೋಡಿ ನಿನ್ನ ಇಡೀ ಒಳ್ಳೆತನವನ್ನ ತಪ್ಪಾಗಿ ಜಡ್ಜ್ ಮಾಡ್ಬಿಟ್ವು. ಆದ್ರೆ ಇವತ್ತು ಯೋಚನೆ ಮಾಡಿದ್ರೆ ಕೇವಲ ತಾಯಿಯಾಗಲು ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ಬಿಟ್ರೆ ನಿನ್ನಲ್ಲಿ ಎಷ್ಟೊಂದು ಅದ್ಭುತವಾದ ಒಳ್ಳೆ ಗುಣಗಳಿದ್ವು ಅಲ್ವಾ? ಒಂದು ಫ್ಯಾಮಿಲಿಯಲ್ಲಿ ಜವಾಬ್ದಾರಿಯಿಂದ ನೋಡ್ಕೊಳ್ಳುವ ಹೆಣ್ಣಿಗೆ ಇರಬೇಕಾದ ಎಲ್ಲಾ ಅರ್ಹತೆಗಳು ನಿನ್ನಲ್ಲಿವೆ. ಅಂಡ್ ಇವಾಗ ನೋಡು, ಕಾಕತಾಳೀಯವಾಗಿ ಆ ದೇವ್ರು ನಿನ್ನ ಆ ಕೊರತೆಯನ್ನ ಹೇಗೋ ನೀಗ್ಸಿದಾನೆ. ಈ ಪುಟ್ಟ ರಿಹಾನ್ನನ್ನ ನಿನ್ ಲೈಫ್ ಒಳಗಡೆ ಕಳಿಸೋ ಮೂಲಕ ನಿನ್ಗೆ ತಾಯ್ತನದ ಭಾಗ್ಯ ಸಿಕ್ಕಿದೆ. ನಿನ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಸಿಕ್ಕಿರಬಹುದು. ಆ ಕಿಯಾರಾ ಇವತ್ತು ರಿಹಾನ್ ಅಂಡ್ ವಿರಾಜ್ ಇಬ್ರನ್ನು ಅರ್ಧ ದಾರಿಯಲ್ಲೇ ಕೈ ಬಿಟ್ಟು ಎಲ್ಲೋ ಓಡ್ ಹೋಗಿದ್ದಾಳೆ. ಆ ಹುಡುಗಿ ಒಂದು ಸಂಸಾರ ನಡೆಸೋಕೆ ಸ್ವಲ್ಪನೂ ಯೋಗ್ಯಳಲ್ಲ. ಅವಳ ಮೈಂಡ್ ಸೆಟ್ ತುಂಬಾ ಚೀಪ್ ಆಗಿತ್ತು ಅಂಡ್ ಅವಳ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ಕೆಟ್ಟದಾಗಿದ್ರು. ಹೇಗಿದ್ರು ತನ್ನ ಹೆತ್ತ ಮಗನಿಗೆ ಸಪೋರ್ಟ್ ಮಾಡದ ಹೆಣ್ಣು ನಮ್ಮನೆತನದ ಸೊಸೆ ಆಗೋಕೆ ಹೇಗ್ ತಾನೇ ಸಾಧ್ಯ ಹೇಳು? ಸೊ ಒಂದ್ ರೀತಿಗೆ ವಿರಾಜ್ ಲೈಫ್ ಕಂಪ್ಲೀಟ್ ಆಗಿ ಹಾಳಾಗದಂತೆ ದೇವ್ರೇ ಕಾಪಾಡಿದಾನೆ. ನಮ್ಗೆ ಆ ಕಿಯಾರ ಮೇಲೆ ಮೊದ್ಲಿಂದನೂ ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ. ನಮ್ಗೆ ಕೇವಲ ನಮ್ಮ ವಂಶದ ಉತ್ತರಾಧಿಕಾರಿ ಬೇಕಿತ್ತು. ಅವನು ಆವಾಗ್ಲೇ ನಮ್ ಜೊತೆ ಇದ್ದಾನೆ. ಇವಾಗ ನಮ್ ಮನೆಗೆ ಕೊರತೆ ಇರೋದು ಕೇವಲ ಒಂದು ವಿಷಯ ಮಾತ್ರ, ಈ ಇಡೀ ಫ್ಯಾಮಿಲಿಯನ್ನ ಪ್ರೀತಿಯಿಂದ ಕೇರ್ ತಗೊಳ್ಳೋ ಒಬ್ಬ ಯೋಗ್ಯ ಸೊಸೆ. ಅದು ಕೇವಲ ನೀನ್ ಮಾತ್ರ ಆಗಲು ಸಾಧ್ಯ ಅನ್ವಿತಾ. ಇತ್ತ ರಿಹಾನ್ಗೆ ಒಬ್ಬ ಒಳ್ಳೆ ತಾಯಿಯ ಅವಶ್ಯಕತೆ ಇದೆ. ನಿನ್ಗೆ ಮಗುವಿನ ಆಸೆ ಇದೆ ಅಂಡ್ ನಮ್ ಫ್ಯಾಮಿಲಿಗೆ ನಮ್ಮ ಹಳೆಯ ಸೊಸೆ ಬೇಕಾಗಿದೆ. ಹೀಗಿರುವಾಗ ನೀನು ನಮ್ಗೆಲ್ಲರಿಗೂ ಅಂಡ್ ವಿರಾಜ್ಗೆ ಇನ್ನೊಂದು ಚಾನ್ಸ್ ಯಾಕೆ ಕೊಡ್ಬಾರ್ದು? ಲೈಫ್ ನಲ್ಲಿ ಎಲ್ಲವನ್ನ ಮರೆತು ಸರಿಪಡಿಸ್ಕೊಳ್ಳೋಕೆ ಆ ದೇವ್ರು ಎಲ್ರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ ಮಗ್ಲೆ. ಆದ್ರೆ ನೀನ್ ತುಂಬಾ ಲಕ್ಕಿ. ನಿನ್ಗೆ ಈ ಲೈಫ್ ಚೇಂಜ್ ಮಾಡ್ಕೊಳ್ಳೋ ಅವಕಾಶ ಮತ್ತೆ ಹುಡ್ಕೊಂಡ್ ಬಂದಿದೆ. ಅದಕ್ಕೆ ನಾವೆಲ್ರೂ ಬಯಸ್ತಿರೋದೇನಂದ್ರೆ ನೀನ್ ಇವಾಗ್ಲೇ ನಿನ್ನ ಹಳೆಯ ಮನೆಗೆ ವಾಪಸ್ ಬರ್ಬೇಕು. ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲವನ್ನ ಹ್ಯಾಪಿಯಾಗಿ ಚೇಂಜ್ ಮಾಡ್ಕೊಳ್ಳೋಣ.
ವಿರಾಜ್, ಇನ್ಮೇಲೆ ನಿನ್ ಮನ್ಸಿಗೆ ಬೇಜಾರಾಗೋ ಯಾವುದೇ ತಪ್ಪು ಕೆಲಸ ಮಾಡಲ್ಲ ಅಂತ ನಾನು ತಂದೆಯಾಗಿ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ. ಅವನು ಸ್ವಲ್ಪ ದಿನ ದಾರಿ ತಪ್ಪಿದ್ದ ನಿಜ. ಮಗುವಿನ ಮೇಲಿನ ಅತಿಯಾದ ವ್ಯಾಮೋಹ ಅವನನ್ನ ಆ ತರಹದ ರಾಂಗ್ ಹಾದಿಗೆ ತಳ್ಳಿಬಿಟ್ಟಿತ್ತು. ಆದ್ರೆ ನೀನ್ ಖಂಡಿತವಾಗಿಯೂ ಅವನನ್ನ ಕ್ಷಮಿಸ್ತೀಯಾ ಅನ್ನೋ ನಂಬಿಕೆ ನಮ್ಗಿದೆ. ನೀವಿಬ್ರು ನಿಮ್ ಹಳೆಯ ಕಹಿ ನೆನಪುಗಳನ್ನ ಮರೆತು ಪರಸ್ಪರ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೇಕು. ವಿರಾಜ್ ತಂದೆ ಇಷ್ಟೊಂದು ದೊಡ್ಡ ಕಥೆಯನ್ನ ಜೇನುತುಪ್ಪದ ತರಹ ಸಿಹಿಯಾಗಿ ಮಾತಾಡ್ತಿದ್ರೆ ಅನ್ವಿತಾಳಿಗೆ ಯಾರು ಒದ್ದೆಯಾದ ಶೂ ಇಂದ ತನ್ನ ಮುಖಕ್ಕೆ ಗಟ್ಟಿಯಾಗಿ ಹೊಡೆದ ಹಾಗೆ ಅಸಹ್ಯ ಅನ್ನಿಸ್ತು. ಅವರಿಗೆ ಅಲ್ಲೇ ಜೋರ ಕಿರ್ಚಿ ಬುದ್ಧಿ ಕಲಿಸ್ಬೇಕು ಅನ್ನೋ ಆಕ್ರೋಶ ಅವಳಲ್ಲಿ ಇದ್ರೂ ಅವಳು ಕಷ್ಟಪಟ್ಟು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡ್ಳು. ಕಳೆದ 1.5 ವರ್ಷದಿಂದ ವಿರಾಜ್ ಮಾಡಿದ ಆ ಭೀಕರ ದ್ರೋಹವನ್ನ ಇವರು ಎಷ್ಟು ಈಸಿಯಾಗಿ ಮುಚ್ಚ ಹಾಕ್ತಿದ್ದಾರೆ ನೋಡಿ. ಇಡೀ ಬ್ಲೇಮ್ ಅನ್ನ ಅನ್ವಿತಾಳ ತಲೆ ಮೇಲ್ ಹಾಕಿ ಇವಾಗ ತಾವೇ ಅವಳಿಗೆ ದೊಡ್ಡ ಅವಕಾಶ ಮಾಡ್ತಿದೀವಿ ಅನ್ನೋಂತೆ ಆಕ್ಟ್ ಮಾಡ್ತಾ ಇದ್ರು. ಆದ್ರೆ ಅನ್ವಿತಾಳಿಗೆ ಇವರ ಮಾತುಗಳಿಗಿಂತ ತನ್ನ ಹೆತ್ತ ತಂದೆಯ ಮುಖ ನೋಡಿ ಇನ್ನು ಜಾಸ್ತಿ ತಡೆಯಲಾರದಷ್ಟು ನೋವಾಯಿತು. ವಿರಾಜ್ ತಂದೆಯ ಮಾತುಗಳನ್ನ ಕೇಳಿ ಅವಳ ಹೆತ್ತ ತಂದೆಯ ಮುಖದಲ್ಲಿ ಒಂದು ಬಿಗ್ ರಿಲ್ಯಾಕ್ಸ್ ಅಂಡ್ ಕೃತಜ್ಞತೆಯ ನಗು ಮೂಡ್ತು. ವಿರಾಜ್ ಫ್ಯಾಮಿಲಿ ತಮಗೆ ಮತ್ತು ತಮ್ಮ ಮಗಳಿಗೆ ಏನೋ ಒಂದು ದೊಡ್ಡ ಜೀವದಾನ ಕೊಡ್ತಿದ್ದಾರೆ ಅನ್ನುವಂತೆ ಅವಳ ತಂದೆ ಅವರ ಸ್ವಾರ್ಥದ ಮಾತುಗಳ ಅಡಿಯಲ್ಲಿ ಕಂಪ್ಲೀಟ್ ಆಗಿ ಕುಸಿದು ಹೋಗಿದ್ರು. ಕಳೆದ 1.5 ವರ್ಷದ ಲೈಫ್ ನಲ್ಲಿ ಅನ್ವಿತಾಳನ್ನ ಅತಿಯಾಗಿ ಹಿಂಸಿಸಿದ ವಿಷಯ ಏನಂದ್ರೆ, ಅವಳ ಪೋಷಕರು ಇಷ್ಟೊಂದು ಎಜುಕೇಟೆಡ್ ಆಗಿದ್ರು, ಇಡೀ ಪ್ರಪಂಚದ ಜ್ಞಾನ ಇದ್ರು ಮತ್ತು ತನ್ನನ್ನ ಪ್ರೀತಿಸ್ತಿದ್ರು ಕೂಡ ಆ ಕಷ್ಟದ ದಿನಗಳಲ್ಲಿ ತನ್ನ ಸ್ವಂತ ಮಗಳನ್ನ ಯಾಕೆ ಸ್ವಲ್ಪನೂ ನಂಬಲಿಲ್ಲ. ಅವಳು ಕೇವಲ ಒಂದು ದೊಡ್ಡ ಹೊರೆ ತರ ಟ್ರೀಟ್ ಮಾಡಿ ಆ ಹೊರೆಯನ್ನ ಎಷ್ಟು ಬೇಗ ಬೇರೆಯವ್ರ ಹೆಗಲ ಮೇಲೆ ಹಾಕಿ ತಾವು ಫ್ರೀ ಆಗ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ರಲ್ಲ ಅಂತ ಅವಳಿಗೆ ತೀವ್ರ ಬೇಸರವಾಯಿತು. ಆದ್ರೆ ಇನ್ಮೇಲೆ ಅನ್ವಿತಾಳಿಗೆ ಈ ಪ್ರಪಂಚದ ಯಾವೊಬ್ಬ ವ್ಯಕ್ತಿಯ ಸಪೋರ್ಟ್ ಆಗ್ಲಿ ಅಥವಾ ಬೆಂಬಲವಾಗ್ಲಿ ಖಂಡಿತ ಬೇಕಾಗಿರ್ಲಿಲ್ಲ. ಇವತ್ತಿನ ಪರಿಸ್ಥಿತಿಯೇ ಕಂಪ್ಲೀಟ್ ಬೇರೆ ತರ ಆಯಿತು. ರೂಮ್ ನಲ್ಲಿದ್ದ ಇಡೀ ಜನರ ಕಣ್ಣುಗಳು ಇವಾಗ ಕೇವಲ ಅನ್ವಿತಾಳ ಮೇಲೆಯೇ ಫಿಕ್ಸ್ ಆಗಿದ್ವು. ಅವಳು ತನ್ನ ತಲೆ ತಗ್ಗಿಸ್ಕೊಂಡು ಆ ಮಾಜಿ ಮಾವನ ಸ್ವಾರ್ಥದ ಮಾತುಗಳನ್ನ ತುಂಬಾ ಸೈಲೆಂಟ್ ಆಗಿ ಕೇಳ್ತಾ ಇದ್ಲು. ಅನ್ವಿತಾ ಇಷ್ಟೊಂದು ಸೈಲೆಂಟ್ ಆಗಿ ಯೋಚನೆಯಲ್ಲಿ ಮುಳುಗಿರೋದನ್ನ ನೋಡಿದ ತಕ್ಷಣನೇ ಆ ಕಡೆ ಸೋಫಾ ಮೇಲೆ ಕುಳಿತಿದ್ದ ವಿರಾಜ್ನ ಧೈರ್ಯ ಇನ್ನು 100 ಪಟ್ಟು ಜಾಸ್ತಿ ಆಯ್ತು. ಅವನ ಮೇಲೆ ವಿಷಯ ತನ್ನ ಕೈಗೆ ಬಂತು ಅನ್ಕೊಂಡು ತನ್ನ ತಂದೆಯ ಶೈಲಿಯಲ್ಲೇ ತುಂಬಾ ಕಪಟತನದ ಸಿಹಿ ಮಾತುಗಳನ್ನ ಮಿಕ್ಸ್ ಮಾಡಿ ಅನ್ವಿತಾಳ ತಂದೆಯ ಮುಖ ನೋಡಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ವಿರಾಜ್ ತಕ್ಷಣ ಅನ್ವಿತಾಳ ತಂದೆಯ ಮುಖ ನೋಡಿ ತನ್ನ ಧ್ವನಿಯಲ್ಲಿ ಕಪಟದ ಸಿಹಿಯನ್ನ ತುಂಬಿಕೊಳ್ತಾ ನಾಟಕ ಆಡೋಕೆ ಸ್ಟಾರ್ಟ್ ಮಾಡ್ದ. ಅಪ್ಪ, ನೀವು ಹೇಳಿದ್ದು 100ಕ್ಕೆ 100 ಕರೆಕ್ಟ್. ನಾನು ಕೇವಲ ಅನ್ವಿತಾ ಜೊತೆ ಮಾತ್ರವಲ್ಲ, ಈ ಸಮಯದಲ್ಲಿ ನಿಮ್ಮೆಲ್ಲರ ಜೊತೆನೂ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ದೆ. ನನ್ನನ್ನ ಕ್ಷಮಿಸ್ಬಿಡಿ. ನಿಜ ಹೇಳ್ಬೇಕಂದ್ರೆ ಆ ಕಿಯಾರ ನನ್ನನ್ನ ಮೆಂಟಲಿ ತುಂಬಾ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ಲು. ಅದ್ರ ಜೊತೆಗೆ ಆ ಪುಟ್ಟ ರಿಹಾನ್ ಮುಖ ನೋಡಿದಾಗ ನನ್ಗೆ ಮಗುವಿನ ಮೇಲಿನ ಪ್ರೀತಿ ಜಾಸ್ತಿ ಆಗಿ ಅವಳು ಹೇಳಿದ ಪ್ರತಿಯೊಂದು ಸುಳ್ಳನ್ನ ನಾನು ಕಣ್ಮುಚ್ಚಿ ನಂಬೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಪರಿಸ್ಥಿತಿ ದಿನ ಕಳೆದಂತೆ ಇನ್ನೂ ಹದಗೆಡ್ತಾನೆ ಹೋಯ್ತು. ಆದ್ರೆ ಅಪ್ಪ, ಅವತ್ತು ರಾತ್ರಿ ಮನೆ ಬಿಟ್ಟು ಹೋಗೋದು ಕಂಪ್ಲೀಟ್ ಆಗಿ ಅನ್ವಿತಾಳ ಸ್ವಂತ ನಿರ್ಧಾರ ಆಗಿತ್ತು ಅನ್ನೋದು ನಿಮ್ಗೂ ಗೊತ್ತು. ನನ್ನನ್ನ ನಂಬಿ ಅಪ್ಪ. ಅನ್ವಿತಾ ನನ್ನ ಮನೆ ಅಥವಾ ನನ್ನ ಲೈಫ್ ಬಿಟ್ಟು ಹೋಗ್ಬೇಕು ಅಂತ ನಾನು ಯಾವತ್ತೂ ಬಯಸಿರ್ಲಿಲ್ಲ. ಅವಳು ಅಡ್ಜಸ್ಟ್ ಆಗಿದ್ದಿದ್ರೆ ನಾವಿಬ್ರು ಒಟ್ಟಿಗೆ ಆರಾಮಾಗಿ ಬದುಕಬಹುದು ಅಂತ ನಾನು ಅವಳಿಗೆ ಎಷ್ಟೋ ಬಾರಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದ್ರೆ ಆ ಸಮಯದಲ್ಲಿ ಕಿಯಾರ ಕೊಟ್ಟ ಆ ಮೆಂಟಲ್ ಪ್ರೆಷರ್ ಇಂದಾಗಿ ನನಗೆ ಅನ್ವಿತಾಳ ಪರವಾಗಿ ಓಪನ್ ಆಗಿ ನಿಲ್ಲೋಕೆ ಸಾಧ್ಯವಾಗ್ಲಿಲ್ಲ ಅಷ್ಟೇ. ಆದ್ರೆ ನನ್ನ ಹಾರ್ಟ್ ನಲ್ಲಿ ನಾನು ಯಾವಾಗ್ಲೂ ಅನ್ವಿತಾಳನ್ನ ಪ್ರೀತಿಸ್ತಾ ಇದ್ದೆ. ಹೌದಲ್ವಾ ಅನ್ವಿತಾ? ವಿರಾಜ್ ಅನ್ವಿತಾಳ ತಂದೆಯ ಮುಂದೆ ಕಣ್ಣೀರ್ ಹಾಕ್ತಾ ಸಡನ್ ಆಗಿ ಅನ್ವಿತಾ ಕಡೆ ತಿರುಗಿ ಆ ಚೀಪ್ ಕ್ವಶನ್ ಕೇಳ್ದ. ಆದ್ರೆ ಅನ್ವಿತಾ ಮಾತ್ರ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಕಂಪ್ಲೀಟ್ ಸೈಲೆಂಟ್ ಆಗಿ ನಿಲ್ತಿದ್ಲು. ಅವಳು ಇಷ್ಟು ಹೊತ್ತಾದ್ರೂ ಒಂದು ಸಣ್ಣ ಮಾತು ಆಡದೆ ಇರೋದನ್ನ ನೋಡಿ ಅಲ್ಲಿದ್ದ ಇಡೀ ಫ್ಯಾಮಿಲಿಯ ಜನರಿಗೆ ಒಳಗೊಳಗೆ ಒಂದು ತರಹದ ಆತಂಕ ಶುರುವಾಯಿತು. ಅಸಲಿಗೆ ಇವಳ ಅಂತಿಮ ನಿರ್ಧಾರ ಏನಾಗಿರಬಹುದು ಅಂತ ಚಿಂತಿಸೋಕೆ ಸ್ಟಾರ್ಟ್ ಮಾಡಿದ್ರು. ಈ ನಡುವೆ ವಿರಾಜ್ ಫ್ಯಾಮಿಲಿಯ ಪ್ರತಿಯೊಬ್ಬ ಸದಸ್ಯರು ತಮ್ಮ ತಮ್ಮ ಆಲೋಚನೆಗಳನ್ನ ಹಂಚ್ಕೊಂಡ್ರು. ಎಲ್ಲರ ಕೊನೆಯ ಆಶಯ ಒಂದೇ ಆಗಿತ್ತು, ಅನ್ವಿತಾ ಹೇಗಾದ್ರೂ ಮಾಡಿ ಮತ್ತೆ ಆ ಹಳೆಯ ಮನೆಗೆ ವಾಪಸ್ ಬರ್ಬೇಕು ಅಂತ. ಅವರ ಆ ಕಪಟ ಮಾತುಗಳನ್ನ ಕೇಳಿ ಅನ್ವಿತಾಳ ಹೆತ್ತ ಪೋಷಕರಿಗೆ ಒಳಗೊಳಗೆ ತುಂಬಾ ಖುಷಿ ಆಯ್ತು. ಆದರೆ
ಅನ್ವಿತಾಳ ಮುಖದಲ್ಲಿದ್ದ ಆ ಒಂದು ವಿಚಿತ್ರ ಸೈಲೆನ್ಸ್ ಅಂಡ್ ಅವಳ ಕಣ್ಣುಗಳಲ್ಲಿದ್ದ ಆ ಬಂಡಾಯದ ಭಾವನೆ ನೋಡಿ ಅವರಿಗೆ ಲೈಟ್ ಆಗಿ ಆತಂಕ ಕೂಡ ಶುರುವಾಯಿತು. ಯಾಕಂದ್ರೆ ಅವಳು ಮನೆಗೆ ಎಂಟರ್ ಆದ ಆ ಮೊದಲ ಸೆಕೆಂಡ್ನಿಂದಲೇ ಅವಳ ಇಡೀ ಬಿಹೇವಿಯರ್ ಕಂಪ್ಲೀಟ್ ಚೇಂಜ್ ಆಗಿದೆ ಅನ್ನೋದನ್ನ ಅವಳ ತಾಯಿ ಆವಾಗ್ಲೇ ಗೆಸ್ ಮಾಡಿದ್ರು. ಇಡೀ ಹಾಲ್ನಲ್ಲಿ ಮಾತುಕತೆ ನಡೀತಿರುವಾಗ್ಲೇ ಕೆಲಸದವಳು ರಾಧಿಕಾ ಅಂಡ್ ಅನ್ವಿತಾಳ ತಾಯಿ ಇಬ್ರು ಸೇರಿ ಬಂದಿದ್ದ ಎಲ್ಲಾ ಅತಿಥಿಗಳಿಗೆ ತುಂಬಾ ಗೌರವದಿಂದ ಬಿಸಿ ಬಿಸಿ ತಿಂಡಿ ಹಾಗೂ ಕುಡಿಯಲು ನೀರನ್ನ ಸರ್ವ್ ಮಾಡಿದ್ರು. ಇದೆಲ್ಲವನ್ನ ಸೈಲೆಂಟ್ ಆಗಿ ನೋಡ್ತಾ ಇದ್ದ ಅನ್ವಿತಾಗೆ ಪಾಸ್ಟ್ ನಲ್ಲಿ ವಿರಾಜ್ ಅಂಡ್ ಅವನ ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಟೈಮ್ ತನ್ನನ್ನ ಮದ್ವೆ ಮಾಡ್ಕೊಳ್ಳೋಕೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬಂದಿದ್ದ ಆ ಹಳೆಯ ದಿನ ನೆನಪಿಗೆ ಬಂತು. ಅವತ್ತು ಕೂಡ ಅವಳ ಹೆತ್ತ ಪೋಷಕರು ಅಂಡ್ ಇಡೀ ಫ್ಯಾಮಿಲಿ ಇದೇ ತರಹ ವಿರಾಜ್ ಮನೆಯವರ ಮುಂದೆ ತುಂಬಾ ಸೌಮ್ಯವಾಗಿ ಕೈ ಮುಗ್ದು ಕುಳಿತಿದ್ರು. ಅವತ್ತು ಅನ್ವಿತಾ ತುಂಬಾ ಕನ್ಫ್ಯೂಷನ್ ಅಲ್ಲಿ ಅಂಡ್ ಒಳಗೊಳಗೆ ಹೆದರ್ಕೊಂಡು ನಿಂತಿದ್ಲು. ಆದ್ರೆ ಅವತ್ತಿಗೂ ಅಂಡ್ ಇವತ್ತಿಗೂ ಆ ಮನೆಯಲ್ಲಿ ಚೇಂಜ್ ಆಗದೆ ಇರೋ ಒಂದೇ ಒಂದು ವಿಷಯ ಏನಂದ್ರೆ ಅನ್ವಿತಾಳ ಸ್ವಂತ ಇಷ್ಟ ಏನನ್ನೋದನ್ನ ಅವತ್ತು ಯಾರು ಕೇಳಿರ್ಲಿಲ್ಲ, ಇವತ್ತು ಯಾರು ಕೇಳ್ತಾ ಇರ್ಲಿಲ್ಲ. ಆದ್ರೆ ಈ ಸಾರಿ ಕತೆ ಕಂಪ್ಲೀಟ್ ಬೇರೆ ಇತ್ತು. ಇವತ್ತು ನಮ್ಮ ಅನ್ವಿತಾ ಆ ಕಳ್ಳರಿಗೆ ತಕ್ಕ ಪಾಠ ಕಲ್ಸೋಕೆ ಮೆಂಟಲಿ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಬಂದಿದ್ಲು. ಅಷ್ಟರಲ್ಲೇ ಅವಳ ಮಾಜಿ ಅತ್ತೆ ತುಂಬಾ ಪ್ರೀತಿ ತೋರಿಸುವ ನಾಟಕ ಮಾಡ್ತಾ ಅನ್ವಿತಾಳಿಗೆ ಕೇಳಿದ್ಲು, ಅನ್ವಿತಾ, ನೀನ್ ಯಾಕೆ ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ಯಾ ಮಗಳೇ? ನಾವೆಲ್ಲರೂ ಇಲ್ಲಿ ನೀನು ಒಳ್ಳೇದನ್ನೇ ಬಯಸ್ತಾ ಇದ್ದೀವಿ. ನಿನ್ನ ತಲೆಯಲ್ಲಿ ಏನೋ ಒಂದು ದೊಡ್ಡ ಥಾಟ್ ಓಡ್ತಾ ಇದೆ ಅನ್ಸುತ್ತೆ. ಹಾಗಿದ್ರೆ ನೀನು ಕೂಡ ಇನ್ಮೇಲೆ ಸೈಲೆಂಟ್ ಆಗಿರದೆ ಏನಾದ್ರೂ ಮಾತಾಡ್ಬೇಕು ಮಗ್ಳೆ. ನಿನ್ನ ಆಸೆ ಏನು ಅಂತ ತಿಳ್ಕೊಳ್ಳೋಕೆ ನಾವು ಕಾಯ್ತಾ ಇದ್ದೀವಿ. ಮತ್ತೆ ಹೇಗಿದ್ರು ನಾವು ನಿನ್ನಲ್ಲಿರೋ ಆ ಒಂದು ದೊಡ್ಡ ನ್ಯೂನ್ಯತೆಯನ್ನ ಮತ್ತೆ ಹಳೆಯ ಕಹಿ ವಿಷಯಗಳನ್ನ ಕಂಪ್ಲೀಟ್ ಆಗಿ ಮರೆತು ಜೀವನದಲ್ಲಿ ಮುಂದೆ ಹೋಗೋಕೆ ನಿರ್ಧಾರ ಮಾಡಿದೀವಿ ಅಂದ್ಮೇಲೆ ನೀನು ಕೂಡ 2 ಹೆಜ್ಜೆ ಮುಂದೆ ಇಟ್ಟು ನಮ್ ಕೈ ಹಿಡ್ಕೋಬೇಕು ಅಲ್ವಾ? ತನ್ನ ಆ ಹಳೆಯ ಅತ್ತೆಯ ಬಾಯಿಂದ ಆ ನ್ಯೂನ್ಯತೆ ಅನ್ನೋ ವರ್ಡ್ ಕೇಳಿದ ತಕ್ಷಣನೇ ಅನ್ವಿತಾ ಕೊನೆಗೂ ನೆಮ್ಮದಿಯಿಂದ ತನ್ನ ಮುಖವನ್ನ ಮೇಲಕ್ಕೆತ್ತಿ ಅವರ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸಿ ನೋಡಿದ್ಲು. ಇವಾಗ ಅವಳ ತುಟಿಗಳ ಮೇಲೆ ಒಂದು ಅದ್ಭುತವಾದ ವ್ಯಂಗ್ಯದ ನಗು ಮೂಡ್ತು. ಅವಳು ಒಂದು ಮಾತು ಆಡದೆ ಜಸ್ಟ್ ತನ್ನ ಆ ನಗುವಿನ ಮೂಲಕವೇ ಅಲ್ಲಿದ್ದ ಇಡೀ ಕಪಟ ಜನರನ್ನ ಕಂಪ್ಲೀಟ್ ಆಗಿ ಅಣುಕಿಸಿ ಗೇಲಿ ಮಾಡ್ತಿರುವಂತೆ ಕಾಣಿಸ್ತಾ ಇತ್ತು. ಅನ್ವಿತಾ ಯಾವುದೇ ಆತಂಕ ಇಲ್ಲದೆ ಈ ತರಹ ವಿಚಿತ್ರವಾಗಿ ನಗ್ತಿರೋದನ್ನ ನೋಡಿ ವಿರಾಜ್ ತಾಯಿ ತುಂಬಾ ಕನ್ಫ್ಯೂಸ್ ಆಗಿ ಒಳಗೊಳಗೆ ಹೆದರ್ಕೊಂಡ್ಲು. ಅವಳು ಅನ್ವಿತಾಳನ್ನ ಮತ್ತೆ ಕೇಳಿದ್ಲು, ಏನಾಯ್ತು ಮಗಳೇ? ನಾವ್ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ರು ನೀನೇನು ಉತ್ತರ ಕೊಡದೆ ಕಂಪ್ಲೀಟ್ ಸೈಲೆಂಟ್ ಆಗಿ ಕುಳಿತಿದ್ಯಲ್ಲ, ನಮಗ್ ಸ್ವಲ್ಪ ಉತ್ತರ ಕೊಡು. ವಿರಾಜ್ ತಾಯಿಯ ಆ ಮಾತು ಕೇಳಿದ ತಕ್ಷಣ ಅನ್ವಿತಾ ಒಂದು ಆಳವಾದ ದೀರ್ಘ ಉಸಿರು ತಗೊಂಡು ರೂಮ್ ನಲ್ಲಿದ್ದ ಇಡೀ ಜನರ ಮುಖವನ್ನ ತುಂಬಾ ಶಾರ್ಪ್ ಆಗಿ ಒಮ್ಮೆ ನೋಡಿದ್ಲು. ಕೊನೆಗೆ ತನ್ನ ಆ ಮಾಜಿ ಅತ್ತೆಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ತುಂಬಾ ಸಾಫ್ಟ್ ಧ್ವನಿಯಲ್ಲಿ ಹೇಳಿದ್ಲು, ಬಹುಶಃ ನೀವ್ ಹೇಳ್ತಿರೋದು 100ಕ್ಕೆ 100 ಕರೆಕ್ಟ್ ಇರಬಹುದು ಆಂಟಿ. ಸಾರಿ, ಐ ಮೀನ್ ಅಮ್ಮ. ನಾನ್ ನಿಜವಾಗಿಯೂ ಇನ್ಮೇಲೆ ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಲೇಬೇಕು. ಯಾಕಂದ್ರೆ ನೀವೆಲ್ಲರೂ ನನಗೋಸ್ಕರ ಇಷ್ಟೊಂದು ದೊಡ್ಡ ತ್ಯಾಗ ಮಾಡೋಕೆ ರೆಡಿ ಆಗಿದ್ದೀರಾ ಅಲ್ವಾ? ನನ್ನಲ್ಲಿರೋ ಇಡೀ ತಪ್ಪುಗಳನ್ನ ಮತ್ತು ಆ ದೊಡ್ಡ ಕೊರತೆಯನ್ನ ಮರೆತು ನೀವು ನನ್ನನ್ನ ಮತ್ತೆ ನಿಮ್ಮನೆಗೆ ಸೊಸೆಯಾಗಿ ಅಕ್ಸೆಪ್ಟ್ ಮಾಡೋಕೆ ಡಿಸೈಡ್ ಮಾಡಿದೀರಾ ಅಂದಮೇಲೆ ಈ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಮಹಾ ತ್ಯಾಗ ಬೇರೆ ಏನಿರೋಕ್ ಸಾಧ್ಯ ಹೇಳಿ? ಅದಕ್ಕೆ ನನಗೂ ಇವಾಗ ಅನ್ನಿಸ್ತಿದೆ, ನಾನು ಖಂಡಿತ ಲೈಫ್ನಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಲೇಬೇಕು ಅಂತ. ಎಲ್ಲ ನಂತರ ಇದು ಕೇವಲ ನನ್ನೊಬ್ಬಳ ವಿಷಯ ಅಲ್ಲ, ನನ್ನ ಮತ್ತು ವಿರಾಜ್ ಇಬ್ಬರ ಲೈಫ್ನ ಬಿಗ್ ಕ್ವೆಶನ್ ಇದು. ಅವಳು ಸ್ವಲ್ಪ ವ್ಯಂಗ್ಯವಾಗಿ ನಗ್ತಾ ಮುಂದುವರ್ಸಿದ್ಲು, ನಿಜಕ್ಕೂ ಪಾಪ ಈ ಬಡ ಪಾಯಿಂಟ್ ವಿರಾಜ್ ತನ್ನ ಲೈಫ್ನಲ್ಲಿ ನನ್ನಿಂದಾಗಿ ಎಷ್ಟೊಂದು ನರಕದ ಕಷ್ಟ ಅನುಭವಿಸಿದಾನೆ ಅಲ್ವಾ ಆಂಟಿ? ಕೇವಲ ನನ್ನ ಒಂದು ಕೊರತೆಯಿಂದಾಗಿ ಅವನಿಗೆ ಇಷ್ಟೊಂದು ವರ್ಷ ತಂದೆಯಾಗೋ ಆ ಒಂದು ಬಿಗ್ ಹ್ಯಾಪಿನೆಸ್ ಸಿಗ್ಲೇ ಇಲ್ಲ. ಅದೇ ಒಂದು ದೊಡ್ಡ ಬೇಜಾರಿಗೆ ಅವನ್ ಪಾಪ ಹೊರಗೋಗಿ ಇನ್ಯಾರೋ ಒಬ್ಳು ಹುಡುಗಿಯ ಜೊತೆ ಸಂಬಂಧ ಇಟ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ನಿಮ್ಮ ಆ ಕಪಟ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವನು ಕೇವಲ ದಾರಿ ತಪ್ಪಿದ್ದ ಅಷ್ಟೇ ತಾನೇ? ಆದ್ರೆ ಆಂಟಿ, ನಂದೊಂದು ಸಣ್ಣ ಡೌಟು. ಇವತ್ತು ಕಿಯಾರ ಹೋದ್ಮೇಲೂ ಅವನು ಮತ್ತೆ ಯಾವತ್ತು ಲೈಫ್ನಲ್ಲಿ ಈ ತರ ದಾರಿ ತಪ್ಪಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಗ್ಯಾರಂಟಿ ಇದೆಯಾ ಹೇಳಿ? ಅಂಡ್
ಇನ್ಯಾರಿಗ್ ಗೊತ್ತು, ನಾಳೆ ಬೆಳಿಗ್ಗೆ ಅವನಿಗೆ ತನ್ನ ವಂಶೋದ್ಧಾರಕ್ಕೆ ಇನ್ನೂ ಒಂದು ಮಗು ಬೇಕು ಅಂತ ಅನ್ಸಿದ್ರೆ ಆವತ್ತು ನೀವು ಮತ್ತೆ ಏನ್ ಮಾಡ್ತೀರಾ ಆಂಟಿ? ಅವತ್ತು ಅವನ್ ಮಗುವಿನ ವ್ಯಾಮೋಹಕ್ಕೆ ಇನ್ನಾರೋ ಹುಡುಗಿಯನ್ನ ಮನೆ ಕರ್ಕೊಂಡ್ ಬಂದ್ರೆ ಅವತ್ತು ಅವನನ್ನ ಜಸ್ಟ್ ದಾರಿ ತಪ್ಪಿದಾನೆ ಅಂತಾನೆ ಒಪ್ಕೊಳ್ತೀರಾ ಏನು? ಅನ್ವಿತಾ ತನ್ನದೇ ಆದ ಶಾರ್ಪ್ ಮಾತುಗಳ ಆಯುಧದಿಂದ ಮುಖಕ್ಕೆ ಹೊಡೆದ ಹಾಗೆ ಲಾಜಿಕಲ್ ಆಗಿ ಉತ್ತರಿಸಿದಾಗ ವಿರಾಜ್ ತಾಯಿ ಕಂಪ್ಲೀಟ್ ಆಗಿ ಶಾಕ್ ಆಗಿ ಜಾಗದಲ್ಲೇ ಬಾಯಿ ತೆರೆದು ಹಾಗೆ ದಿಟ್ಟಿಸಿ ನಿಂತು ಬಿಟ್ರು.